ಎಲ್ಲರಿಗೂ ನಮಸ್ಕಾರ. ಏನಪ್ಪಾ ಅಂತಂದ್ರೆ ನಾನು ಇದು ಮಗನ ಮದುವೆ ಕತೆ ಅಂತ ಒಂದು ವಿಡಿಯೋ ಹಾಕ್ತಾ ಇದ್ದೆ. ಅದನ್ನ ಈಗ ಸದ್ಯಕ್ಕೆ ಬೀಯಿಂಗಿಕೆ ಫ್ಯಾಮಿಲಿ ಒಳಗೆ ಹಾಕಿಲ್ರಿ. ಅದನ್ನು ನಾನು ನನ್ನ ಶಾಂತಕ್ಕ ಕನ್ನಡ ವ್ಲಾಗ್ಸ್ ಅಂತ ಐತಲ್ಲ ಆ ಚಾನಲ್ ಒಳಗೆ ಹಾಕ್ತಾ ಇದ್ದೀನಿ. ದಯವಿಟ್ಟು ಹೋಗಿ ನೋಡ್ರಿ. ನೋಡ್ತಾ ಇಲ್ಲ ಅದನ್ನು ಭಾಳಷ್ಟು ಮಂದಿ. ಸೊ ಅದು ಗೊತ್ತೈತೆ ಇಲ್ಲ ಅಂತೇಳಿ ಹೇಳಕ್ಕೆ ಬನ್ನಿ. ದಯವಿಟ್ಟು ಹೋಗಿ ನೋಡ್ರಿ. ಅದನ್ನು ನೋಡ್ತಾ ಇದ್ದೀರಿ ಸ್ವಲ್ಪ ಮಂದಿ ನೋಡಾತಿಲ್ಲ. ದಯವಿಟ್ಟು ನೋಡ್ರಿ. ಅಲ್ಲಿನೂ ವಿಡಿಯೋ ಹಾಕ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ. ಯಾಕಂದ್ರೆ ನನ್ನ ಕಡೆ ವಿಡಿಯೋ ಭಾಳ ಇದ್ವು, ಚಾನಲ್ಸ್ ಇದ್ದಿದ್ದಿಲ್ಲ. ಈ ಚಾನಲ್ ಮೊದಲು ಶಾಂತಕ್ಕ ಲಾಗ್ಸ್ ಕನ್ನಡ ಲಾಗ್ಸ್ ಚಾನಲ್ ಐತಲ್ಲ ಅದು ಮೇಡ್ ಫಾರ್ ಕಿಡ್ಸ್ ಆಗತ್ತಿತ್ತು. ನಿಮ್ಮ ಕಮೆಂಟ್ ನನಗೆ ಬರಾತಿದ್ದಿಲ್ಲ. ಹಾಗಾಗಿ ಆ ಚಾನಲ್ ನಾನು ಉಪಯೋಗಿಸೋದೇ ಬಿಟ್ಬಿಟ್ಟಿದ್ದೆ. ಸುಮಾರು ಒಂದು 8 ತಿಂಗಳಿಂದ ನಾನು ಅದಕ್ಕೆ ವಿಡಿಯೋ ಹಾಕಿಲ್ಲ. ಹಾಗಾಗಿ ಅದು ಇವಾಗ ಸರಿ ಹೋಗೈತಿ. ಹಾಗಾಗಿ ಈಗ ಒಂದೆರಡು ಹಳೆ ವಿಡಿಯೋ ಹಾಕಿದ್ದೆ ಮೊನ್ನೆ. ಅದು ನಾನು ಬಂದಿದ್ದಕ್ಕೆ ಅದ್ರೊಳಗೆ ಈ ಚಾನಲ್ ಸರಿ ಹೋಗೈತಿ ಅಂತ ಗೊತ್ತಾದ ಮೇಲೆ ನಾನು ಈಗ ಅದ್ರೊಳಗೆ ಒಂದು ಸ್ಟೋರಿ ಅಂತ ಹಿಡ್ಕೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ. ಈ ಸರಿ ಹೋಗಿಲ್ಲ ಅಂದ್ರೆ ನಾನು ಹಾಕ್ತಿದ್ದಿಲ್ಲ. ಸರಿ ಹೋಗಿದ್ದಕ್ಕೆ ಹಾಕ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಹೋಗಿ ನೋಡ್ರಿ. ಏನು ಮಾಡ್ತೀಗ ಬಾರ ಪರಕ ಬಾ. ಮತ್ತೆ ಏನು ಸಮಾಚಾರವಾ? ಆಯ್ತಾ ಬಂದ್ಬಿಟ್ಟು ಈಗ 2 ದಿನ ಆಗಿತ್ತಲ್ಲ ಬಂದಿದ್ದಿಲ್ಲ. ಈ ಕಡೆ ಊರಿಗೆ ಹೋಗಿದ್ನಿ ಆಗಿರ್ಜಕ್ಕ, ಹಂಗಾಗಿ ಬಂದಿದ್ದಿಲ್ಲ. ಮತ್ತೆ ಏನು ಸಮಾಚಾರ? ಹಂಗೆ ಬಂದೇನ? ಕುಂದ್ರೋಡ್ ಚಾ ಮಾಡ್ಕೊಂಬರ್ತೀನಿ. ಅಯ್ಯೋ ಗಿರ್ಜಕ್ಕ, ಚಾಗಿ ಏನು ಬೇಡವಾ ತಾಯಿ, ಏನು ಬೇಡ. ಅದು ಏನಾಗೈತೆ ಅಂದ್ರೆ ಇತ್ತಿತ್ತಾಗ ಈ ಶುಗರು ಪಗರು ಅಂತ ಹೆದರ್ಸೋದಕ್ಕೆ ಚಾ ನೋಡಿದ್ರೆ ಎದಕ್ಕೆ ಬರ್ತವ. ಮೊದಲು 20 ಸಲ ಕುಡಿತಿದ್ದೆ. ಈಗ ಇತ್ತಿತ್ತಾಗ ಚಹಾ ಕುಡಿಯೋಕೆ ಧೈರ್ಯ ಬರೋದಿಲ್ಲ. ಹಾಗಾಗಿ ಬಿಟ್ಟೇನಿ. ಕುಡಿದ್ರು ಅತೀ ಒಂದು ಹಳಕ್ಕೆ ಹಾಕಿ ಸಪ್ಪ ಚಹಾ ಕುಡಿತೇನವ. ಈಗ ಮೊದಲೇ ನಂಗೆ ಶಿವಿಟ್ ಚಹಾ ಕುಡಿಯೋದ ಬಿಟ್ಟಾನೆ. ಅದು ಬೆಳಗ್ಗೆ ಒಂದು ಸಲ ಜೀವ ತಡೆಯೋದಲ್ಲ ನೋಡಿ. ಇಷ್ಟು ದಿನ ಕುಡ್ಕೊಂತ ಬಂದು ಒಮ್ಮಿಂದ ಮಕ್ಕ ಬಿಡ ಅಂದ್ರೆ ಆಗೋದಲ್ಲ ನೋಡಿ. ಹಂಗಾಗಿ ಸಂಜೆಗೆ ಒಂದು ಸಲ ಅಷ್ಟೇ ನಾ ಅಂತೇನಿ. ಸುಮ್ಮನೆ ಎಲ್ಲರೂ ಚಹಾ ಕುಡಿಯೋದು ಬಿಟ್ಬಿಡ್ಬೇಕು. ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಒಟ್ಟು ಅದ್ರ ಬದಲಿ ಒಂದು ನನ್ನ ಸೊಸಿ ಏನಾತಿದ್ಲು ಗೊತ್ತಾನ, ಸುಡು ನೀರು ಕಾಸ್ಕೊರಿ ಅತ್ಯಾರ. ಒಂದು ವಾಟಕ್ಕೆ ಒಂದು 2 ಚಿಟಿಕೆ ಅಷ್ಟು ಕಾಫಿ ಪುಡಿ ಹಾಕ್ರಿ. ಅದ್ರ ಮೇಲೆ ಸುಡು ಬ್ರೂ ಕಾಫಿ ಪುಡಿ ಹಾಕಿದ್ರ ಮೇಲೆ ಅದನ್ನ ನೀರು ಸುರುವಿ ಬ್ಲ್ಯಾಕ್ ಕಾಫಿ ಅಂತ ಅದನ್ನು ಕುಡ್ರಿ ಅತ್ಯಾರ. ಆರೋಗ್ಯಕ್ಕೆ ಒಳ್ಳೇದಲ್ಲ. ನಾವು ಅದನ್ನು ಕುಡಿಯೋಕ್ಕಾಗಲ್ಲ ಅಂತಂದ್ರೆ ಅದಕ್ಕೇನಂತ ಸುಡು ಒಂದು ವಾಟೆ ನೀರು ಕುಡಿದ್ರೆ ಜಡ್ಡ ಬರೋದಿಲ್ಲ. ನೆಗಡಿ ಕೆಮ್ಮು ಬೇಕಾದಿರಲಿ ಕಪ ಗಿಪ ಎಲ್ಲ ಹೋಗ್ಬಿಡ್ತದ. ಹಾಗಾಗಿ ಅದನ್ನು ರೂಢ ಮಾಡ್ಕೊಳಕತ್ತೀನಿ ಮೆಲ್ಲಕ್ಕೆ. ಬೇಡ ಗಿರ್ಜಿ. ಅಯ್ಯೋ ಗಿರ್ಜಿ, ಮಲೇಶಣ್ಣಗೂ ವಯಸ್ಸಾಗೈತೆ ನೋಡು. ಈಗ ನೀನು ಮತ್ತೆ ಬರ್ಬರ್ತ ಕೊಡಬೇಡ. ಅವ್ರಿಗೂ ಕಡಿಮೆನ ಮಾಡು. ಒಂದಿಟ್ಟು ಮಲೇಶಣ್ಣಗೂ ನೀನು ಕಡಿಮೆನ ಮಾಡ. ಅಯ್ಯೋ ಕಡಿಮೆ ಮಾಡ. ಹೇಳಿದ್ರೆ ಕೇಳ್ಬೇಕಲ್ಲ. ಇನ್ನೇನು ನಿನ್ನಷ್ಟಕ್ಕೆ ಬಿಟ್ಟಿಯವ. ಚಾ ಕುಡಿಬೇಡ ಅಂದ್ರೆ ಅಯ್ಯೋ ಚಾ ಕುಡಿದ್ರೆ ಶಕ್ತಿ ಬರ್ತೈತಿ. ನಿನ್ನವ್ನು ಚಾ ಕೊಡು ನನಗೆ. ಚಾ ಕುಡ್ದೇ ನನಗೆ ಪೈಖಾನಿಗೆ ಬರೋದು. ಚಾ ಕುಡಿದ್ರೆ ನನಗೆ ಎಲ್ಲದಕ್ಕೂ ಮೂಡ್ ಬರೋದೇ. ಅವ್ರಿಗೆ ಚಾ ಕುಡಿದ್ರೆ ಬರೋದು. ಅಯ್ಯ ಮಲೇಶಣ್ಣ, ಏನು ಇಷ್ಟು ದೊಡ್ಡ ಬಂದ್ಬಿಟ್ರಲ್ಲ? ಇವತ್ತು ದವಾಖಾನೆ ಕರ್ಕೊಂಡು ಹೋಗೋದಿತ್ತಲ್ರಿ ನನ್ನ ಮಗನ್ನ. ಹಂಗಾಗಿ ಇವತ್ತು ಮಧ್ಯಾಹ್ನಕ್ಕೆ ಬಾಗ್ಲ ಹಾಕಿದ್ವಿ. ಬಾಗ್ಲ ಹಾಕಿ ಸೊಸಿ ಮಗ ಇಬ್ರು ದವಾಖಾನಿಗೆ ಹೋಗ್ಯಾರ. ನನ್ನ ಹೆಂಟ್ ಮನ್ಯಾಗಿದ್ವಿ ನೋಡ್ರಿ ಇವತ್ತು. ಅಲ್ಲ ಗಿರ್ಜಿ, ನೀನು ಬೀಗ್ತಿ ಬಂದಿದ್ಲಿ ಇವತ್ತು ಅಂಗಡಿಗೆ. ನೋಡಿದಿ ಪರಕ, ಮಾತು ಕೇಳಿದಿ. ನಿನ್ ಬೀಗ್ತಿ ಬಂದಿದ್ಲ ಅಂತ. ಅಲ್ಲ ನನ್ನ ಬೀಗ್ತಿ ಬೇರೆ, ಇವ್ರ ಬೀಗ್ತಿ ಬೇರೆ ಇದ್ದಾಳ ಹಂಗಾರ. ಏನ್ ಮಾಡ್ತೀರಿ ನೋಡ್ರಿ. ಆ ಹೆಣ್ಮಗಳು ಕಂಡ್ರೆ ಇವ್ರಿಗೆ ಆಗಿ ಬರಂಗಿಲ್ಲ. ನಿನ್ ಬೀಗ್ತಿ ಬಂದಿದ್ಲು ನೋಡು ಅಂತ ಹೇಳಕತ್ತಾರ ಈಗ. ಏನ್ ಮಾಡಿದ್ರಪ್ಪ ಬಂದ? ಅಲ್ಲ ಮಗಳ ಅಂಗಡಿ ಬಂದಿರ್ಬೇಕು. ಮುಂದೇನಾತ? ಯಾಕಾಗಲ್ಲ ಇದಕ್ಕೆ ಹೇಳ್ತೀನಿ ಕೇಳಿಲ್ಲ. ಬಂದ್ರು 1 ಕಿಲೋ ಗೋಡಂಬಿ, 1 ಕಿಲೋ ಬಾದಾಮಿ, ಪಿಸ್ತಾ, ಖರ್ಜೂರ, ಅಂಜೂರ, ನಮ್ಮ ಸುಡ್ಗಾಡಿ ಏನವು ಎಲ್ಲ ಏನೇನು ಅದಾವಲ್ಲ ಡ್ರೈ ಫ್ರೂಟ್ಸು, ಅವು ಎಲ್ಲವನ್ನು 1 ಕಿಲೋ ಇಂದಿಷ್ಟು ಕಟ್ಟಿಸ್ಕೊಂಡ್ರು. ಕಟ್ ಅಂದ್ರೆ ಮಗಳು ಕಟ್ಟಿದ್ಲ. ನಾ ಕೈಯಾಗ ಕೊಟ್ಟೆ. ಅಂದ್ರೆ ಗಿರಾಕಿ ಬಂದಿತ್ತ. ಕೈಯಾಗ ಕೊಟ್ಟೆ. ರೊಕ್ಕ ಪಕ್ಕ ಕೊಡ್ತಾರನ ಅಂತ ನಾನು ನೋಡ್ತಾ ಇದೀನಿ. ಇಲ್ಲಪ್ಪ, 1 ರೂಪಾಯಿ ಬಿಚ್ಚಲಿಲ್ಲ. ಹೆಣ್ಮಗಳೇನು 1 ರೂಪಾಯಿ ಬಿಚ್ಚಲಿಲ್ಲ ಬಿಡು. ಬರ್ತೇನೆ ತಗೋರಿ ಹಂಗಾರ ಅಂತೇಳಿ ಮಾತಾಡ್ಕೊಂತ ಆರಾಮಿದ್ದೀರಿ ಹಂಗ ಹಿಂಗ ಅಂದು ಹೋಗೇ ಬಿಟ್ರಪ್ಪ. ಅಯ್ಯೋ ದೇವ್ರೇ, 1 ರೂಪಾಯಿ ಕೊಡ್ಲಿಲ್ಲ ಗಿರ್ಜಿ. ಮತ್ ಸಾಲದಕ್ಕೆ ಮಾತೇನು ಗೊತ್ತನ? ಇಲ್ರಿ ಇಲ್ಲೇ ಪ್ಯಾಟಿಗೆ ಬಂದಿದ್ದೆ, ಹಂಗ ಒಂಚೂರು ನನ್ನ ಮಗಳ ಅಂಗಡಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ. ನೋಡಿ ಹೆಂಗದ ಅವರು. ಮಗಳ ಅಂಗಡಿ ಅಂತ ಈ ಬೀಗ್ರ ಅಂಗಡಿ ಅಂದಿದ್ರು ನನಗೆ ಅಷ್ಟು ಬೇಜಾರಾಕಿದ್ದಿಲ್ಲ. ಹಂಗ ಇಲ್ಲ ನಿಮ್ಮ ಅಂಗಡಿ ಹಂಗ ನೋಡ್ಕೊಂಡು ಹೋಗೋಣ ಅಂತೇಳಿ ಮಗಳು ನೋಡ್ಕೊಂಡು ಹೋಗೋಣ ಅಂತ ಬಂದನೆಂದ್ರೂ ಬೇಜಾರಾಕಿದ್ದಿಲ್ಲ. ಮಗಳ ಅಂಗಡಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ. ಅಂದ್ರೆ ಇದು ಮಗಳಿಗಟ್ಟ ಸಂಬಂಧನ? ನೋಡಿ ಇದಕ್ಕೆ ಏನಂತ, ಇದಕ್ಕೆ ಏನು ವಿಚಾರ ಮಾಡ್ತಿ ಹೇಳಂಗಾರ ನೀನ ನೋಡೋಣ. ಎದಕ್ಕೆ ಮತ್ತೆ ಹೆಣ್ಮಗಳು ಕಂಡ್ರೆ ನನ್ನ ಮೈಯಾಗ ಬೆಂಕಿ ತುರ್ತಿತಿ. ಇದ ಕಾರಣಕ್ಕೆ ಮತ್ತೆ ಮಗಳ ಅಂಗಡಿ ಮಗಳದನ್ನದ ಅಂಗಡಿ ರೊಕ್ಕ ಹಾಕಿ 7 ಲಕ್ಷ ರೂಪಾಯಿ ಕೊಟ್ಟವ ನಾನು. ನಮ್ಮಪ್ಪನ ಹೊಲ ಮಾರಿದ ರೊಕ್ಕನ ಸೀದಾ ಕೈಯಾಗ ಕೊಟ್ಟವ ನಾನು. ಅಂಗಡಿ ಹಾಕ್ರಿ ಅಂತೇಳಿ. ಅದು ನನ್ನ ರೊಕ್ಕ, ನನ್ನ ಅಂಗಡಿ ಅದು ಲೆಕ್ಕದಂತ ನೋಡಿದ್ರೆ. ರೊಕ್ಕ ಯಾರ್ದಪ್ಪ ಅಂದ್ರೆ ಅಯ್ಯೋ ಆ ಹೆಣ್ಮಗಳ ಬುದ್ಧಿ ಅಷ್ಟಂತ ಗೊತ್ತಿಲ್ಲನ್ರಿ ನಿಮ್ಗೆ. ಹೊಸ್ತಾಗಿ ನೋಡಕತ್ತೀರಿ ನೀವತ್ತು. ಹೋಲ್ ಬಿಡಿ ಅಂದ್ರೆ ಅನ್ಕೊಲ್. ಮಗಳದಂದ್ರೆ ಏನು, ಹಳ ಅಂದಂದ್ರೆ ಏನು? ಹೋಲದ ಎಲ್ಲ ಏನು ಮಗಳದಂದ ತಕ್ಷಣ ನಾವೇನು ಹೆಸರು ಬರ್ದು ಕೊಟ್ಟೇವೆ? ಹೌದಿಲ್ಲ? ಅಷ್ಟಪ್ಪ ಮನುಷ್ಯ ಏನು ಮಾಡಕತ್ತೈತಿ ಹೇಳ್ರಿ. ಈಗ ಅವ್ರ ಬುದ್ಧಿನ ಅಷ್ಟ ಅಂತೇಳಿ ಮಗಳದ್ದು ಯಾಕೆ ಅಂದಿ ಅಂತ ಜಗಳ ಮಾಡಕತ್ತೇನ್ರಿ? ಅದು ಹಾಳಾಗಿ ಹೋಗ್ಲೆ. 1 ರೂಪಾಯಿ ಕೊಡ್ಲಿಲ್ಲ. ಹಂಗ ಹೋದ್ಲಪ್ಪ. ಲೆಕ್ಕ ಮಾಡಿದೆ 1 ಕಿಲೋ ಎಲ್ಲ ಸೇರಿ ಎಷ್ಟಾತಂದ್ರ ನೀ ನಂಬ್ತೀಯ ಬಿಡ್ತೀಯ ಗಿರ್ಜಿ. ಇಲ್ಲ ಬರಾಬರಿ ಎಲ್ಲಾದ್ರದ್ದು ಸೇರಿ 4,500 ರೂಪಾಯಿ ಆಯ್ತು ಗೊತ್ತಾ? 4,500 ರೂಪಾಯಿ ಆಯ್ತು. ಮಲೇಶಣ್ಣ, ಡ್ರೈ ಫ್ರೂಟ್ಸ್ ಅಷ್ಟು ತುಟ್ಟಿದವ? ಅಯ್ಯೋ ಪರಕರ ಯಾಕಲ್ದಾಗದ್ರಿ ನೀವು?
800 900 400 500 ಅಂತೇಳಿ ಹಿಂಗೆ ಲೆಕ್ಕ ಅವ್ರದ್ದು ಭಾರಿ ತುಟ್ಟಿದಾವ್ ಬಿಡ್ರಿಪ್ಪ, ಭಾರಿ ತುಟ್ಟಿದಾವು. ಡ್ರೈ ಫ್ರೂಟ್ಸ್ ಮಾತಾಡ್ಸಂಗೆ ಇಲ್ಲ, ಗೊತ್ತನ್ರಿ? ಹೌದಾ? ಹಂಗಾರ ಬಡಬಗ್ರಿ ಅಂತ ತಿಂದು ಪೂರ್ಗಣಕ್ಕಾಗಲ್ಲ ಬಿಡು. ಅಲ್ಲ ಅವ್ನಿ 5-6 ಸಾವಿರ ಕೊಟ್ಟು ಬರೇ ಡ್ರೈ ಫ್ರೂಟ್ಸ್ ತಂದಿಟ್ಬಿಟ್ರೆ ಉಳ್ಕಿದ್ ಸಂತಿಗೆ ಏನು ಮಾಡೋದು? ಬಡಬಗ್ರಿ ಅಂತ ತಿನ್ನಕ್ಕಾಗಲ್ಲ ಬಿಡ್ರಿ. ಯಾವಾಗಾರ ಹಬ್ಬ ಹುಣ್ಣಿಗೆ ಸ್ವೀಟ್ ಅದು ಮಾಡಿದಾಗ ಒಂದು 20 ರೂಪಾಯಿ 30 ರೂಪಾಯಿ ತಂತನ ಹಾಕ್ತಾನ ಇಡ್ತಾನ ಅಂದ್ರೆ ಅಷ್ಟೇ ಸಹಿ. ಇಲ್ಲ ಅಂದ್ರೆ ನಮ್ಮ ಕೈಲಿ ಎಲ್ಲ ಕೆತ್ರಿ ಮೇಲೆ ಸಣ್ಣ ಅವನ್ನೆಲ್ಲ ತರಾಕ ಮಾಡಕ್ಕೆ ಆಗುದಿಲ್ರಿ. ಬಡವ್ರ ಬಾದಾಮಿ ಅದಾವಲ್ಲ ಶೇಂಗಾ ಕಾಳು, ಕೇಸರಿ ಬಾತ್ ಮಾಡಿದ್ರು ಅವನ್ನ ನಾಲ್ಕು ಹೋಗಿರ್ತೇನೆ ನೋಡ್ರಿಪ್ಪ ನಾವು ಒಮ್ಮೊಮ್ಮೆ. ನೋಡು ಇಷ್ಟಿದ್ದ ಮೇಲೆ ಆ ಹೆಣ್ಮಗಳು 1 ರೂಪಾಯಿ ಕೊಡ್ಲಿಲ್ಲ ಗಿರ್ಜಿ. ನನ್ನ ಹೊಟ್ಟೆಲ್ಲ ಉಳ್ದು ಹೋತು. ಅದು ಏನು ನಮ್ಗೇನು ಪುಕ್ಕಟ ಬಂದಿರ್ತೈತೆ? ನಾವಲ್ಲೇನು ವ್ಯಾಪಾರ ಮಾಡಕ್ಕೆ ಕೂತಿರ್ತೇವೆ, ಏನು ಹಂಗೆ ಖಾಲಿ ನೊಣ ಹೊಡ್ಯಾಕಂತ ಕೂತಿರ್ತೇವೆ? ಅಲ್ಲ ಅದ್ರದ್ದು ಏನೈತಿ, ಅದ್ರ ರೊಕ್ಕ ಕೊಟ್ಟು ಒಯ್ಬೇಕನ್ನಷ್ಟು ಗೊತ್ತಾಗೋದು ಬೇಡ ಅವ್ರಿಗೆ ತೀರ. ಇದು ಯಾಕೆ ನಂಗೆ ಸರಿ ಕಾಣಲಿಲ್ಲ ನೋಡಿ ಗಿರ್ಜಿ. ಹೋಗ್ಲಿ ಬಿಡ್ರಿ, ಮಗಳ ಅಂಗಡಿ ಅಂತ ಸಲಿಗಿಲೆ ಬಂದಿರ್ತಾರ. ಅಯ್ಯೋ ದೇವ್ರೆ, ಈ ವಿಚಾರನ ಇಷ್ಟು ದೊಡ್ಡದು ಮಾಡ್ಕೊಂಡು ನಿಂತಿರೇನ್ರಿ? ಮಗಳ ಅನ್ನೋದೊಂದು ಪ್ರೀತಿ ವಿಶ್ವಾಸ ಮತ್ತೆ ಎದಕ್ಕೆ ಇರ್ತೈತಿ? ನನ್ನ ಮಗಳ ಅಂಗಡಿಗೆ ಬಂದ್ರೆ ಅಲ್ಲ ಮಗಳಿಗೆ ಯಾರು ರೊಕ್ಕ ಕೊಟ್ಟು ಹೋಯ್ತಾರನ ಬಿಡ್ರಿ. ಹೋಲತ್ತಾಗ ಏನು ಸಣ್ಣ ವಿಚಾರನ ದೊಡ್ಡದು ಮಾಡ್ಕೊಳ್ಳೋದು? ಅಲ್ಲ ಆಕೆರ ತಾಯಿ ಅಂತೇಳಿ ರೊಕ್ಕ ಹೆಂಗೆ ಕೇಳ್ತಾಳ? ಮಗಳಿಗೆ ರೊಕ್ಕ ಕೊಡ್ಬೇಕಂತ ಅವ್ರಿಗೆ ಅನ್ಸಿಲ್ಲ, ಆತ್ ಕೊಟ್ಟಿದ್ರು ಒಂದು ಮಾತು, ಹೌದಿಲ್ಲ? ಅಂದಾರ ಒಯ್ಲಿ ಬಿಡ್ರಿ, ಹೋಲತ್ತಾಗ. ನೋಡ್ಗಿರ್ಜಿ, ವ್ಯಾಪಾರ ವ್ಯವಹಾರ ಯಾವತ್ತು ವ್ಯವಹಾರ ಆಗಿರ್ಬೇಕು. ಸಂಬಂಧದೊಳಗೆ ಈ ಥರ ಒಯ್ಯುದೈತಲ್ಲ, ಇದು ಸರಿ ಕಾಣಂಗಿಲ್ಲ. ಅರ್ಥ ಮಾಡ್ಕೊ. ಇನ್ನೇನು ಬಂದ್ರೆ ಬರೀ ಒಳಗೆ ಅನ್ನಂಗಿರ್ಬೇಕು. ಈಗ ನಾನು ಅವ್ರು ಇಟ್ಟಲ್ಲ ಅಂಗಡಿಗೆ ತಡಿ ನನ್ನ ಮಗನ ಬೀಗರು ಅಂತೇಳಿ ಹೋಗಿ ಎತ್ತಬೇಕಂತ ಹಿಂಗೆ ತಂದೆ ಅಂದ್ರೆ ಅವ್ರು ಸುಮ್ಮನೆ ಇರ್ತಿದ್ರನ? $1 1 ರೂಪಾಯಿ ಲಾಭ ತೆಗಿಯಾಕಂತೇಳಿ ಕೂತಿರ್ತೇವೆ ನಾವಲ್ಲಿ, ಗೊತ್ತನ? ನೀನು ಹುಚ್ಚರಂಗ ಮಾತಾಡಕ್ಕೆ ಹೋಗ್ಬೇಡ. ಏನು ಹೇಳಾಕತ್ತೇನೆ ನಾನು ತಲೆಯಾಗ್ಬಿಟ್ಟು ಹಾಕೋ. ಹಂಗೆ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡೋದಲ್ಲ. ನಿನ್ನ ಸೊಸಿ ಅದು ಆಕಿನೂ $1 ಕೇಳಲಿಲ್ಲಪ್ಪ, ಕೊಡ್ಬೇವ ಏನು ಎತ್ತ ಅಂತೇಳಿ. ತೀರ ಮನುಷ್ಯ ಕೊಡ್ಬೇಕಪ್ಪ. ಹಂಗೆ ನಾವೇನಲ್ಲಿ ಏನು 1 ರೂಪಾಯಿ ಲಾಭ ಇಟ್ಕೊಂಡು ಮಾರ್ತಿರ್ತೀವಿ. 5,000 ರೂಪಾಯಿ ಹಿಂಗೆ ಹೋದ್ರೆ ಹೆಂಗೆ ಹೇಳೋದು? ಯಾರು ಅಲ್ಲಿ ಅರ್ಧಕ್ಕರ್ಧನಾರ ಕೊಟ್ಟಾರಪ್ಪ, ಅದು ಇಲ್ಲ ಇದು ಇಲ್ಲ ಅಂತಂದ್ರೆ ಹೆಂಗದು? ನಂಗೇನ ಇದು ಸರಿ ಕಾಣಲಿಲ್ಲ ನೋಡು. ತಗ ಇವತ್ತು ಬಂದು ಒಯ್ದಾರ, ಇನ್ನೊಂದ್ಸಲ ಏನಾರ ಬಂದ್ರೆ ಅಂದ್ರೆ ಗೊತ್ತಾಕತಿ. ಸರಿತ್ ನಂಗೆ ಹೇಳೇ ವಾರಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಬಂದ್ರೆ ನಂಗೆ ನಡೆಯೋದಿಲ್ಲ ಮತ್ತೆ. ಹೌದು ಬಿಡ, ಮಲ್ಲೇಶ್ ಅಣ್ಣ ಹೇಳೋದು ಬರ್ಬರಿನೇ. ಸಂಬಂಧದೊಳಗೆ ಹಿಂಗೆಲ್ಲ ಬಂದು ಒಯ್ಯೋದು ಅಷ್ಟು ಸರಿ ಕಾಣಲ್ಲ. ಏನ ಬಾಯಿ ರುಚಿಗೆ ಒಂದು 2 ಕೈಯಾಗ ತೊಗೊಂಡಲ್ಲೇ ತಿನ್ಲಿ. ಆದರೆ ಒಯ್ಯೋದು ಯಾಕೋ ನಂಗೇನ ಮಲ್ಲೇಶ್ ಅಣ್ಣ ಹೇಳ್ದಂಗೆ ಅನ್ನಿಸ್ತಪ್ಪ. ಆಯ್ತು, ಇನ್ನೊಂದ್ಸಲ ಒಯ್ದಾರಲ್ಲ, ಇನ್ನೊಂದ್ಸಲ ಬಂದರೆ ಬಾಯ್ ಬಿಟ್ಟು ಹೇಳಿ ಇಸ್ಕೊ ಅಂತ ಹೇಳು ನಿನ್ನ ಸೊಸಿ ಅಷ್ಟೇ. ಇಲ್ಲ ಪರಕ್ಕ, ಹಂಗೆ ಹೇಳೋಕ್ಕಾಗಂಗಿಲ್ಲ, ಅರ್ಥ ಮಾಡ್ಕೊ. ಹಾಗೆಲ್ಲ ಹೇಳಿದ್ರೆ ಮತ್ತು ಮನಸ್ಸಿಗೆ ಬೇಜಾರು ಮಾಡ್ಕೊತಾಳೆ. ನಮ್ಮ ಅವ್ಗೆ ಒಂದು 4 ಇದು ಕೊಟ್ಟಿದ್ದಕ್ಕೆ ಇವ್ರಿಗೆ ಮಾಡ್ತಾರಲ್ಲ ಅಂತೇಳಿ. ಈಗ ಏನಾಗೈತಿ ಅಂತಂದರೆ, ಮೊನ್ನೆ ಇವ್ರು ಏನು ಮಾಡಿದ್ರು, ಡ್ರೈ ಫ್ರೂಟ್ಸ್ ಅಂಗಡಿ ನಾವೇ ಇಟ್ಟೇವಿ, ನಾನು ಹೆಂಡತಿ ಡ್ರೈ ಫ್ರೂಟ್ಸ್ ತಿನ್ನಲಿ ಮನ್ಯಾಗ ಎಲ್ಲರೂ ತಿನ್ನೋಣ ಅಂತೇಳಿ ಒಂದು 2 ಕಿಲೋ ಮನ್ಯಾಗೆಲ್ಲ ತಂದಿಟ್ಟಾರ. ನಾನು ಅವಾಗ ಏನು ಅನ್ನಕ್ಕೂ ಹೋಗಲಿಲ್ಲ. ಇರ್ಲಿ ಬಿಡು, ಮತ್ತೆ ಇಲ್ಲದ ಕಾಲದಾಗಿಲ್ಲ, ಈಗ ನಮ್ದು ಅಂಗಡಿ ಎಲ್ಲ ತಿಂದ್ರಿ ಏನು ತಪ್ಪೈತೆ ಅಂತೇಳಿ ತಿನ್ನಕ್ಕಂತೇಳಿ ಇಟ್ಕೊಂಡ್ವಿ. ಬೆಳಗ್ಗೆ ನೀರಾಗ ನೆನಕ್ಕೆ ಹಾಕಿ ರಾತ್ರಿ ಬೆಳಗ್ಗೆ ಎಲ್ಲರಿಗೂ ಕೈಯಾಗ ನಾನೇ ಕೊಟ್ಟಿರ್ತೇನೆ. ಈಗ ನಮ್ಮ ಮನೆಗೆ ನಾವು ತಂದು ತಿನ್ನೋ ಹೊತ್ನಾಗ ಈಗ ಅಕ್ಕಿಗೂ ಅವ್ರ ಮನೆಗೆ ಕೊಡ್ಬೇಕು ಅಂತ ಅನಿಸ್ತತಿ, ಹೌದಿಲ್ಲ? ಕೊಡಬೇಡ ಅಂತಂದ್ರೆ ಹೆಂಗೆ ಆಕತಿ ಹೇಳ್ಪಾರಕ್ಕ ನೀನೆ? ನಾ ಅದನ್ನು ಹೇಳೋಕ್ಕಾಗಂಗಿಲ್ಲವ. ಅಕ್ಕಿ ಬೇಕಾದ್ರೆ ಯಾವಾರದಾಗ ಶಾಣೆ ಇದ್ದು ಅವರು ಸ್ವಲ್ಪ ತಿಳ್ಕೊಂಡು ರೊಕ್ಕ ಕೊಟ್ಟು ಹೋದ್ರೆ ಕೊಟ್ಟು ಹೋಗ್ಬೇಕಿತ್ತು, ಕೊಟ್ಟಿಲ್ಲಲ್ಲ. ಈಗ ಅದಕ್ಕೆ ನಾ ಅದನ್ನು ಹೇಳೋಕ್ಕಾಗಂಗಿಲ್ಲ. ಏನು ಮಾಡೋಕ್ಕಾಗಂಗಿಲ್ಲ ಪರಕ್ಕ. ನೀ ಹೇಳೋದು ಬರಬರಿನೇ. ಅಕ್ಕ ಮಸೈತೆ ಅಡುಗೆ ಭಾಳ ರುಚಿಗಿತ್ತಕ್ಕ, ನಂಗಂತೂ ಭಾರಿ ಇಷ್ಟ ಆತ. ಎಲ್ಲಡಿಕೆ ಹಾಕೊಂಬಿಟ್ರೆ ಅದ್ರಾಗ ಸ್ವರ್ಗಕ್ಕೆ ಮುರೇ ಏನು. ಅದಾಗ ಅಕ್ಕ ನಾನೊಬ್ಬನ ಕರೆದಿಲ್ಲಕ್ಕ ನೀನು. ಅಣ್ಣನೂ ಕರಿಬೇಕು ಬೇಡ, ಪಾಪ ಬರ್ತಿದ್ದ. ಅಲ್ಲಲೇ ನಿಮಗರ ಅಣ್ಣ ತಮಗ ಬೂಟಿಗಟ್ಲೆ ಬೇಕು, ನಾವು ತರದ 1-2 ಕಿಲೋ ತಂದು ಮಾಡಿತ್ತು. ಅದು ಇಡಂಗಲ್ಲ, ಖಾಲಿ ಆಗ್ಬೇಕನ್ನೋ ಕಾರಣಕ್ಕೆ ನೀನು ಕರ್ದತ್ತಿಲ್ಲ. ನೀನು ಕರ್ತಿದ್ದಿಲ್ಲ ಮಗನ. ಬೂಟಿಗಟ್ಲೆ ಬೇಕು, 5-6 ಕಿಲೋ ಎಲ್ಲಿಂದ ತರಕ್ಕೆ ಹೋಗೋಣ? ಯಾಕ ಮಾವು ನೋಡು ಹೆಂಗಂತಾನ ಅಣ್ಣ. ಯಾಕೆ ಬೇಜಾರಾಗೇನಕ್ಕ, ನನ್ನ ಇತ್ತಿತ್ತಾಗ ಮಾತಾಡ್ಸೊಳ್ಳು ಜಾಸ್ತಿ. ನನ್ನ ಮ್ಯಾಗ ಏನು ಪ್ರೀತಿ ಇದ್ದಂಗಿಲ್ಲ. ನಾನು ಮರ್ತ ಬಿಟ್ಟಾಳಪ್ಪ ಆಕಿ, ನಿನ್ನ ಜಾಸ್ತಿ ಇದು ಮಾಡ್ತಾಳ. ಏನಿದ್ರು ನಿನ್ನ ಮುಂದೆ ಹೇಳ್ತಾಳ ಕೇಳ್ತಾಳ. ಮನೆ ಬಂದರು ನಿಮ್ಮ ಮನೆಗೆ ಬಂದು ಹೋಗ್ಯಾಳ, ನಮ್ಮ ಮನೆಗೆ ಏನು ಬಂದಿಲ್ಲ ಅಂತ ಹೇಳತ್ತಿದ್ದ. ಹೌದಾ? ಹಂಗೇನಿಲ್ಲಲ್ಲ, ನಾ ಯಾಕೆ ನಮ್ಮ ಅಣ್ಣನ ಮರೀಲಿ? ಅಯ್ಯೋ ಹಂಗೇನ್ರ ಹಂಗೆ ಅನ್ನಿಸ್ತಾ ಏನ? ಅಕ್ಕ ಒಂದು ಫೋನ್ ಹಚ್ಚಿ ಮನೆಗೆ ಬಾ ಅಂತ ಕರಿ. ಅಲ್ಲೇ ಮನ್ಯಾಗ ಅತ್ತಿ ಸುಸಿ ಜಗಳ ಒಂಥರ ಕಿರಿಕಿರಿ. ಅಲ್ಲಿದ ಅವಂಗ ರೋಷ್ ಹೋಗ್ಬಿಟ್ಟತಿ. ಹೊಲಕ್ಕೆ ಹೋಗ್ಕಾನ ಮನೆಗೆ ಹೋಗ್ಕಾನ ಅಲ್ಲೇ. ಮತ್ತು ಇಂಥ ತಲೆಯಾಗ 108 ಅತಿಗೆ ತುಂಬಿಡ್ತಾಳ ತಲೆಯಾಗ. ನಿನ್ನ ಜೀವಿಲ್ಲ, ನೋಡಲ್ಲ ನಿಮ್ಮ ತಮ್ಮನ ಅಷ್ಟ ಕರೀತಾರ, ಮನೆ ಬಂದು ಹೋದ್ರು ನಿಮ್ಮ ತಮ್ಮನ ಮನೆಗೆ ಅಟ್ಟ ಬಂದು ಹೋಗ್ಯಾರ, ಹಂಗೆ ಹಿಂಗೆ ಲಾಳಿ ಲೊಟ್ಟಿ ಅಂತೇಳಿ. ಅವ ಹೆಂಡತಿ ಮತ್ತೆ ಎಷ್ಟ ಕೇಳಬಾರ್ದಂದ್ರು ಇಂಥ ಒಂದೊಂದು ತಲೆಯಾಗ ಹೋಗ್ಬಿಡ್ತಾವೆ. ಅದಕ್ಕೆ ಒಂಚೂರು ಫೋನ್ ಹಚ್ಚಿ ಕರೆದು ಮಾತಾಡು. ನಾನು ಬೇಕಂತ ಬಿಟ್ಟಿಲ್ಲಪ್ಪ. ನಾನು ಫೋನ್ ಹಚ್ಚಿ ಕರೆದ್ರು ಒಂದು ರಾಡೆಪ್ಪ ನಮ್ಮ ಅತ್ತೆ ಮುಂದೆ. ಎದಕ್ಕೆ ಕರೀತಾರ ಏನೋ ಹೇಳ್ಕೊಡ್ತಾರ ಏನೋ ನನ್ನ ಗಂಡಗ ನನ್ನ ಮಗ್ಗ ಅಂತಾಳಪ್ಪ. ಹಂಗಾಗಿ ಕರೆದಿದ್ದಿಲ್ಲ. ಹೌದನ? ಹೋಗ್ಲಿ ಬಿಡು. ಈಗ ಮಗ ಸುಸಿ ಅದು ಎಂತದ ಏನು ಹನಿಮೂನಿಗೆ ಹೋಗ್ಯಾರಂತ. ಹನಿಮೂನಿಗೆ ಹೋಗ್ಯಾರ, ಅವ್ರು ಬರೋದು ಇನ್ನೂ ಎಷ್ಟು ದಿನ ಆಕತ್ತೆ ಗೊತ್ತಿಲ್ಲ. ಹಾಗಾಗಿ ಅಣ್ಣಗೆ ಮನ್ಯಾಗ ಇರೋಕ್ಕೂ ಬೇಜಾರು ಅಂತಾರೆ. ಅಲ್ಲ ಅವ್ರಿದ್ರೆ ಏನು ಗಳಿಬಿಳಿಯಿಂದ ಮಾತಾಡ್ಕೊಂಡು ಕುಂದ್ರಂಗಿಲ್ಲ. ಆದ್ರೂ ಮನ್ಯಾಗ ಯಾರು ಇಲ್ದಂಗೆ ಆಗ್ಬಿಟ್ಟೈತಿ. ಅವನು ಯಾಕೆ ಅರಮನ್ಸೊಲ್ದ ಏನೋ ಅವನು ಮುಕ್ಕೊಂಡಿದ್ಲ. ಇವತ್ತು ಹಾಲು ಕೊಟ್ಟಾರ ಕಾತ್ಗೆಮ್ಮ. ಹಾಲ್ನ್ಯಾಗ ಒಂದು ಸ್ವಲ್ಪ ಹಾಲು ಅನ್ನಂಗೆ ಇರ್ಬೇಕದು.
ಪೂರ ಬರೀ ನಿಕ್ಕಿ ನೀರು. ಏನ ನಿಕ್ಕಿ ನೀರ್ ಹಾಲ? ನಂಗೆ ಗೊತ್ತಿತ್ತಿದ್ ಇಂಥದ ರಾಡ್ ಆಕತಿ ಅಂತ ಅವತ್ ಮನ್ಸಿಗೆ ಅಂದ್ಲಲ್ಲ ನೀನ್ ಹೆಂಡ್ತಿನ ನೀರ್ ಹಾಕೋ ಟ್ರೈ ಮಾಡ್ತೀರಿ ಅಂತೇಳಿ. ಹೌದಾ, ಹಂಗ ಮಾಡಿದ್ರ ಮತ್ತೆ ಬ್ಯಾಡ ಬಿಡು ಅಂತೇಳಿ ನಾವ ಪಾಕಿಟ್ ಹಾಲು ತರಿಸ್ಕೊಂಡ್ಬಿಟ್ರಾತ. ಇವ್ರು ಸುದ್ದೇ ಬೇಡ ತಗ ನಂಗೆ ಆಗ್ಬಿಡತಿ. ಅಷ್ಟು ಮಾಡ್ರಿ ಹೋಲತ್ತಾಗ ಇನ್ನೇನ್ ಮಾಡೋದು ಹೌದಿಲ್ಲ. ಮತ್ತೆ ಅವ್ರು ಹಂಗದಾರ ಅಂದ್ಮೇಲೆ ಅವ್ರ ಕುಟ್ ನಿಲ್ಲಕತ್ತೇನಪ್ಪ. ಆಕಳು ಬೇಕು ಬಂದು ಇಸ್ಕೊಂಡ್ಬಿಡ್ಬೇಕು ಬೇಡ ಆಕಳ ಸುಮ್ಮನೆ. ಇಲ್ಲಕ್ಕ, ಆಕಳ ಇಸ್ಕೋಬೇಕಂತ ಅನ್ನಿಸ್ತು. ಮತ್ತೆ ವಿಚಾರ ಮಾಡಿದೆ, ಈಕಿಗೆ ಹಾಲು ಹಿಂಡಾಕು ಬರಲ್ಲ. ಅದ್ರಾಗ ಮತ್ತೊಂದು ಏನಪ್ಪ ಅಂತಂದ್ರೆ ಈಕಿಗೆ ಅದು ಸಗಣಿ ಬಳದು ಎಲ್ಲ ಸ್ವಚ್ಛ ಮಾಡಿ ಇದು ಮಾಡಕ ಆಗಂಗಿಲ್ಲ. ಸುಳ್ಳ ಅದೇನು ಬಿಡು ಹೋಲತ್ತಾಗ ಅಂತೇಳಿ ನಾನು ಸುಮ್ಮನೆ ಆಗ್ಬಿಟ್ಟೆ ಅಷ್ಟೆ. ಅದು ಬಿಟ್ಟರೆ ಮತ್ತೇನಿಲ್ಲ. ಯಾವ್ದಕ್ಕೆ ಸುಮ್ಮನೆ ಗುದ್ದಾಡ್ಬೇಕಕ್ಕ ಹೌದಿಲ್ಲ. ಕುಡಿಯೋದು ಒಂದು ಗುಟಕ್ಕೆ ಹಾಲು, ಬೆಳಗ್ಗೆ ಚಾಕದು ಅಷ್ಟೇ ಮುಗೀತಪ್ಪ. ಅದೇನದು ಇದು ತೊಗೊಂಬಂದ್ಬಿಟ್ರೆ ಹಾಗೆ ಹೋತು. ಒಂದು ಪಾಕಿಟ್ ಹಾಲು ತಂದ್ಬಿಟ್ರೆ ಎಷ್ಟು ಕುಡ್ದು ಎಷ್ಟು ಬಿಟ್ಟು ಯಾಕ ಹೌದಿಲ್ಲ. ಅದಕ್ಕೆ ನನಗೆ ಬೇಡ ಅಂತ ಅನಿಸ್ತು. ಹೌದಾ, ಆಗ್ಲಿ ಬಿಡಪ್ಪ. ಮತ್ತೆ ನಿಮ್ಗೆ ಬೇಡ ಅಂದ್ರೆ ನಾನಾರೇ ಯಾಕಿದ್ ಮಾಡ್ಲಿ. ಸರಿ ಅಷ್ಟು ಮಾಡ್ರಿ ಹಂಗಾರೆ ಹೋಲತ್ತಾಗ ಸುಮ್ಮನೆ ಗುದ್ದಾಡ್ಕೊಂಡ್ ಕುಂದ್ರದೇನ. ಅದು ಅಲ್ಲದೆ ಅಣ್ಣನು ಯಾಕೆ ಬೇಜಾರ್ನಾಗ ಇದ್ನ ಮತ್ತೊಟ್ಟ ನಾವು ಯಾಕೆ ಸುಮ್ಮನೆ ಅವಂಗೆ ಈಗ ಇದು ಇಸ್ಕೊಳಕ್ಕೆ ಹೋದ್ರೆ ಸುಮ್ಮ ಕೊಡ್ತಾಳ ಅತಿಗೆಮ್ಮ ಹುಯ್ಯಿ ಅಂತಾಳ, ಹಚ್ಚಲೆ ಅಂತಾಳ, ಒದರಾಡ್ತಾಳ. ಇಷ್ಟೆಲ್ಲ ಗದ್ದಲೊಳಗೆ ಅದನ್ನ ಇಸ್ಕೊಂಡು ಏನು ಮಾಡ್ಬೇಕಾಗೈತಿ? ಅವ ನಿಮ್ಮ ಮಾತುಕತೆನ ಮುಗಿವಲ್ತ. ನಾವು ಒಂಚೂರು ಏನೋ ಹೇಳಿ ಹೋಗ್ಬೇಕಂದ್ರೆ ಏನಂದ್ರೆ ನಮ್ಮ ಸರ್ ಅದಾರಲ್ಲ, ಅದು ಯಲ್ಲಾಪುರ ಕಡೆ ಒಬ್ಬ ಕ್ಲೈಂಟ್ ಮನೆ ಐತಂತ, ಅಲ್ಲಿ ಹೋಗಿ ಒಂದು ಸ್ವಲ್ಪ ಕೇಸ್ ಬಗ್ಗೆ ವಿಚಾರಿಸ್ಬೇಕು ಅಂತ ಅಂದ್ರಪ್ಪ. ಅದಕ್ಕೆ ಹೋಗುದಿತ್ತ. ಏನ ಯಲ್ಲಾಪುರಕ್ಕೆ ಹೋಗಿ ಕೇಸ್ ಬಗ್ಗೆ ವಿಚಾರಿಸೋದಿತ್ತ ಅಲ್ಲ? ಅದಕ್ಕೆ ನೀ ಯಾಕೆ ಹೋಗ್ಬೇಕು? ನಿನ್ನ ಸಾಹೇಬ್ರು ಕರ್ಬಿಡು. ಇಲ್ಲ ಬೇಯ, ಅವ್ರ ಜೊತೆ ನಾನೇ ಹೋಗ್ಬೇಕು. ಯಾಕಂತಂದ್ರೆ ಅದು ಇದು ಏನದು ಅಲ್ಲೇನೋ ಒಂದು ಆಸ್ತಿ ಸಲುವಾಗಿ ಕೊಲೆ ಮಾಡೋಕೆ ಏನೋ ಪ್ರಯತ್ನ ಪಟ್ಟಿದ್ರಂತೆ. ಅದ್ರ ಸಂಬಂಧ ಒಬ್ರು ಅಣ್ಣ ತಮ್ಮನ ಪಿರಾದ್ ಬಿದ್ದತ್ತಂತ. ಅದು ಯಾವುದು ಜಾಗ, ಅಲ್ಲಿ ಯಾರ್ಯಾರಿದ್ರು ಏನು, ಅವ್ರು ಸ್ವಲ್ಪ ಅದ್ರದ್ದು ಏನಾರ ಸಾಕ್ಷಿ ಸಂಬಂಧಪಟ್ಟಿದ್ದು ಏನಾರ ಪೇಪರ್ಸ್ ಕೊಡ್ತಿರ್ತಾರ. ಆಮೇಲೆ ಬರೀ ಸರ್ ಮಾತಾಡೋನು ಅಂತ ಅಂತಿರ್ತಾರ. ಈಗ ವಾದ ಮಾಡಕ್ಕೆ ಎಲ್ಲ ಪ್ರತಿಯೊಂದು ನೋಡ್ಬೇಕಾಕತ್ ಬೇ. ಅವ್ರ ಮನೆಯಿಂದ ಇವ್ರ ಮನೆಗೆ ಎಷ್ಟು ದೂರ ಏನು ಅಂತ ಏನೇನೋ ಅಂದ್ರಪ್ಪ ಸರ್. ಈಗ ನಾ ಇನ್ನೂ ಕಲಿತಾ ಇರಕ್ಕೀನಿ. ನಾನು ಕೇಳಿದ್ರೆ ಹಂಗೆ ನಾನು ಅವ್ರ ಹತ್ರನ ಎಲ್ಲ ಕಲಿಯಾಕತ್ತಿರೋದು. ಅದಕ್ಕೆ ಏನು ಹೋಗ್ಬರ್ತೇನೆ. ಬೇಡವಾ? ಬೇಡ ಅಲ್ಲ, ಹುಚ್ಚು ಹುಡುಗಿ ಕೇಸ್ ಬಗ್ಗೆ ವಿಚಾರಿಸಕ್ಕೆ ಅದು ಒಬ್ಬೇಕೆ ಗಂಡ್ಮಗನ ಜೋಡಿ ಮತ್ತೆ ಯಾರು ಹೆಣ್ಮಕ್ಳು ಬರ್ತಾರನ? ಬೆಳಿಗ್ಗೆ ಹೋಗಿ ಸಂಜೆಗೆ ಬರೋದ್ಬೆ. ನಾನು ಕೆಲಸದಾಗ ಯಾವಾಗ ಗಂಡ್ಮಕ್ಳು ಹೆಣ್ಮಕ್ಳು ಅಂದ್ರೆ ನಾವು ಕೆಲಸ ಕಲಿಯಾಕತ್ತಾನ. ದೇವ್ರೆ, ಇನ್ಯಾರು ಅವ್ನು ಹೆಂಡತಿ ಕರ್ಕೊಂಬ ಅನ್ಬೇಕು ನಾ ಇನ್ನಷ್ಟೇ. ಹಂಗೆ ಮಾಡಣ್ಣ, ಹೆಂಡತಿ ಕರ್ಕೊಂಬ ಅನ್ನಲ್ಲ. ಅದಕ್ಕೇನಾಗೋದೈತಿ? ಯಾಕೆ ಹೆಂಡತಿ ಕರ್ಕೊಂಡು ಹೋದ್ರೆ ಅವ್ರೇನು ಸಾಕ್ಷಿ ಪೇಪರ್ ಕೊಡೋದಿಲ್ಲ ಅಂತಾರ? ಕೊಲೆ ಮಾಡಿದಾರೆ ಯಾರು ಅಂತ ಹೇಳೋದಿಲ್ಲ ಅಂತಾರ? ಏನು ನೀ ಪೇಪರ್ ಹೆಂಡತಿ ಕರ್ಕೊಂಬ ಅನ್ನ? ಅಯ್ಯೋ ದೇವ್ರೆ, ಇನ್ನೇನು ಹೇಳವ ನಾನು ಹಿಂಗೆ? ಇನ್ನೀ ವಿಚಾರ ಮಾತಾಡ್ಕೋಬೇಡಿ ನನ್ನ ಅಂತಲೇ. ನಾ ಕಳ್ಸೋದಿಲ್ಲ ಒಬ್ಬೇಕಿನ ಅಷ್ಟ. ನೀ ಹೇಳ್ಬಿಡ ಅವ್ರಿಗೆ ಕುಲ್ಲ ಆಗುದಿಲ್ಲ, ನಮ್ಮ ಕಳ್ಸೋದಿಲ್ರಿ, ನಂಗೆ ಬೇಡ ಅಂತ ನಿಂತ್ಬಿಟ್ಟಾಳ, ನಾ ಕಳ್ಸೋದಿಲ್ಲ ಅಂತ ಹೇಳ್ಬಿಡ. ಹಂಗೆ ಹೇಳಿದ್ರೆ ಕೇಳ್ತಾರನವ ಅವರು. ಯಾಕ್ರಿ ನಿಮಗೆ ಕೆಲಸ ಕಲಿಯೋಕೆ ಇಂಟ್ರೆಸ್ಟ್ ಇಲ್ಲನ? ಈ ಕೇಸ್ ಹೆಂಗೆ ವಿಚಾರಿಸ್ತಾರ ಏನು ಎತ್ತ ನಿಮ್ಗೆ ಅದು ಗೊತ್ತಿಲ್ಲನ, ಬರೋದಿಲ್ಲನ, ಯಾಕೆ ಏನು ಪ್ರಾಬ್ಲಮ್ ಅಂತೇಳಿ ಅನ್ನಂಗಿಲ್ಲನವ. ಹಂಗಂತಾರನ? ಸರಿ, ಹಂಗಾರೆ ಹಿಂಗೆ ಮಾಡ, ನಾನು ಬರ್ತೇನೆ ನಡಿ. ನೀನಾ? ಹೌದು, ನಾನು ಬರಕ್ಕೆ. ನಾನು ಬರ್ತೇನೆ ಅಂದ್ರೆ ನಂಗೆ ಸಮಾಧಾನ. ಅಲ್ಲ, ಒಬ್ಬೊಬ್ಬರ ಗಂಡ್ಮಕ್ಳ ಜೋಡಿ ನಾ ಕಳ್ಸೋದಿಲ್ವ? ಮೊದಲ ದುನಿಯಾ ಕೆಟ್ಟತಿ. ನನಗೆ ಅಲ್ಲೇ ಇಲ್ಲೇ ಇವು ಏನಾರ ಕೇಳೋ ಅಷ್ಟೊತ್ತಿಗೆ ತಲೆ ಕೆಟ್ಟು ಹೋಗತ್ತತ್ತಾಗ. ನಾನು ನೋಡುವ ನಿನ್ನ ಕಳ್ಸೋದಿಲ್ಲ. ನೀ ದುಡ್ದು ಯಾರನ್ನೂ ಸಾಕ್ಬೇಕಾಗಿಲ್ಲ. ಏನು ಇಷ್ಟ ಈಗ ಎಷ್ಟು ಕಲ್ತಿ ಇಷ್ಟ ಸಾಕು, ಬಿಟ್ಬಿಡಿ. ಇಲ್ಲ ಅಂದ್ರೆ ಇಲ್ಲ, ನೀ ಹಂಗೆ ನಿನ್ನ ಕೆಲಸ ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋದಿದ್ರೆ ಅವ್ರ ಜೊತೆ ಹೋಗೋದಿದ್ರೆ ನನ್ನ ಕರ್ಕೊಂಡು ಹೋಗು, ಇಲ್ಲ ನಿಮ್ಮ ಅಪ್ಪನ ಕರ್ಕೊಂಡು ಹೋಗು, ಇಲ್ಲ ಶಿವಲಿಂಗ ಹೇಳ್ತಾನೆ ಹೋಗಿ ಬರ್ರಿ. ಬೇಕಾರೆ ನಾನು ಬೇಕಾರೆ ಶಿವಲಿಂಗನ ಗಾಡಿಗೆ ಪೆಟ್ರೋಲ್ ಹಾಕಿಸ್ತೇನೆ. ಬೇಕಾರೆ ಅವ್ನ ಜೋಡಿ ಅವ್ನ ಕಾರ್ನಾಗ ಹೋಗಲ್ಲ, ಯಾರು ಬೇಡ ಅಂತಾರೆ. ನಿಮ್ಮ ಸರ್ನ ಕರ್ಕೊಂಡು. ನಮ್ಮ ಸರ್ದು ಕಾರ್ ಐತಿ. ಅಲ್ಲ, ನಿಂಗೆ ಹೇಳೋದು ಅರ್ಥ ಆಗುವಂತಾನೆ ಹುಡುಗಿ, ಅದೆಂತ ಬಂಡದೇರೆ ನಿನಗೆ? ಅವ್ವ, ನಾನು ನಿನಗೊಂದು ಮಾತು ಕೇಳ್ತೀನಿ. ಕಂಡು ಕೇಳಿದವರು ಸರ್ ಅವ್ರು ನನಗೆ ಏನಾರ ಮಾಡಿದ್ರೆ ಅವ್ರ ಮೇಲೆ ಹೊಕ್ಕತಿ ಅನ್ನೋದವ್ರಿಗೆ ಗೊತ್ತಿಲ್ಲನವ. ಅವರು ಸಿಕ್ಕಾಕೊಂತಾರ ಅನ್ನೋದು ಗೊತ್ತಿಲ್ಲ. ಇಷ್ಟಕ್ಕೆ ಅವ್ರು ಹಂಗೆ ಅವ್ರು ಹಂಗೆ ಮಾಡ ಅಂತಾರಲ್ಲವ. ಅವ್ರು ವಯಸ್ಸಾಗೈತಿ. ಇವು ದೇವ್ರೇ, ನಾನು ನೋಡೇನಿ ನಿಮ್ಮ ಸರ್ನ ನಿನ್ನ ಫೋಟೋದಾಗ ಇಟ್ಟಿದ್ದೆಲ್ಲ ಒಮ್ಮೆ ಯಾವಾಗ ಟೇಟಸ್ನ್ಯಾಗ ಜೊತೆಗಿದ್ದಾಗ ಅಷ್ಟರು ಸೇರಿ. ಅವೇನಂತ ಏನು ವಯಸ್ಸಾದವಿಲ್ಲ. ಅಲ್ಲ, ನಿನಗಿಂತ ಭಾಳ ಅಂದ್ರೆ ಒಂದು 10-15 ವರ್ಷಕ್ಕೆ 10-12 ವರ್ಷಕ್ಕೆ ಏನಾದ್ರು ದೊಡ್ಡವಿರ್ಬೇಕಟ್ಟೆ. ಅದಕ್ಕಿಂತ ಏನು ಮಿಕ್ಕಿದೇವಿಲ್ಲವ. ನನಗೆ ಗೊತ್ತೈತಿ. ಒಂದೇ ದೊಂಗ್ ಲಗ್ನ ಆಗೈತಿಲ್ಲ, ಅದರ ಗೊತ್ತೈತೆ. ಇವತ್ತಿನವರೆಗೂ ನಾನು ಅದನ್ನು ವಿಚಾರಿಸಿಲ್ಲ. ಯಾಕೆ ವಿಚಾರಿಸುವಂಥ ಪ್ರಸಂಗ ಬಂದಿಲ್ಲ. ಈಗ ನೀ ಕೇಳಿದೆ ಅಂತ ಕೇಳ್ಬೇಕಿನ್ನಷ್ಟೇ. ಆಮೇಲೆ ಜನರಲ್ ನಾಲೆಜ್ ಅವ್ರಿಗೆ ಇಷ್ಟು ವಯಸ್ಸಾಗೈತೆ ಅಂದೇಳಿ ಮದುವೆ ಆಗ್ಲಾರ್ದ ಇರ್ತತನವ. ನಿನ್ನಷ್ಟಕ್ಕೆ ನೀ ಅನ್ಕೊಂಡ್ಬಿಟ್ಟೆ ಲಗ್ನ ಆಗೈತೆ ಅಂತೇಳಿ. ಇಲ್ಲೋಡ, ಈ ವಯಸ್ಸಿದ್ದವ್ರನ್ನ ನಂಬೋದು, ಹರಿಯದ ಹುಡುಗರನ್ನ. ಈ ವಯಸ್ಸಾಗಿ ಅರ್ಧಂಬರ್ಧ ಇರ್ತಾರಲ್ಲ, ಅವ್ರು ನಂಬೋದು ಭಾರಿ ಕಷ್ಟ. ಏನ ಹುಷಾರಾಗಿರ್ಬೇಕು. ಈಗ ನಿಮ್ಮ ಅಪ್ಪನ ನೋಡು, ಯಾವ್ದಾರ ಒಂದು ಹುಡುಗಿ ಹೋಗ್ತಿರ್ಲಿಂಗ ಜಲ್ ಸುರಿಸ್ಕೊಂಡು ನೋಡ್ತಾನೆ. ಮೊನ್ನೆ ಆ ಊರಿಗೆ ಹೋಗ್ಬೇಕಂತ ಟ್ರೈನ್ಯಾಗ ಹೋಗಿದ್ವಲ್ಲ, ಅವತ್ತು ನೋಡಿದ್ದಿಲ್ಲ? ಒಬ್ಬಕ್ಕೆ ಯಾವ್ದೋ ಹೆಣ್ಮಗಳು ಬಂದು ಕುಂತ್ರ ಹಲ್ಲು ಕಿಸ್ಕೊಂಡು ಮಾತಾಡತ್ತಿದ್ದ ನಿಮ್ಮಪ್ಪನ. ಏನು ಮಾಡಿ ವಯಸ್ಸಾಗೈತೆ ಅಂತೇಳಿ ಏನಾರ ಬಿಟ್ಟು ನಿಮ್ಮಪ್ಪ? ಹಂಗಾಗಿ ನನಗೆ ಹೆದರಿಕೆ ಬರೋದು. ಅಲ್ಲ, ನೀನೇನಾಕಿ ಹೋಗ್ಬೇಡನತ್ತೀಯ, ನನ್ನ ಮದುವೆ ತೆಗಿಯಕತ್ತೀಯ ನೀನು? ಮಾತಾಡಿದ್ರೆ ಏನತ್ತೆ? ಅಯ್ಯ ಸುಮ್ಮನಿರ್ರಿ, ಎಕ್ಸಾಂಪಲ್ ಹೇಳಿದೆ, ಎಕ್ಸಾಂಪಲ್. ಈಗ ಏನು ಮಾಡಲಿ? ಅದೇ ಹೇಳಿದ್ನಲ್ಲ, ಬರಲ್ಲ ಅನ್ನೋ ಒಂದು, ಇಲ್ಲ ಬರ್ಬೇಕು ಹೋಗ್ಬೇಕು ಅನ್ನೋದಾದ್ರೆ ನಮ್ಮ ಮನೆಗೆ ಯಾರನ್ನಾರ ಒಬ್ರನ್ನ ಕರ್ಕೊಂಡು ಹೋಗ್ನಿ. ನೀನ ಹೋಗ್ಬಿಡು, ಒನ್ಕಿ ಹೋಗವ.
ಸ್ವಲ್ಪ ಏನಾರ ಹೆಚ್ಚು ಕಮ್ಮಿ ಆತು ಅವ ಹೆಂಗಾರ ಹಂಗಿಂಗ್ ಕಣ್ಣು ಅಂದ್ರೆ ತೆಲಿಗೊಂದು ಒನ್ಕಿ ತಗೊಂಡ್ ಕುಕ್ಕೇ ಬಿಡು. ಆತು ನಾನು ಹೋಗ್ತೇನೆ.